ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಮ್ಯಾಟ್ ಕಾರ್ಡೋನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಮ್ಯಾಟ್ ಕಾರ್ಡೋನಾ ಅವರ ಡಬ್ಲ್ಯೂ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಡಬ್ಲ್ಯೂ ಅವರು ಅವರನ್ನ ಯಾವ ರೀತಿ ಬುಕ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ನೋಡ್ತಾ ಇರಬಹುದು. ರೀಸೆಂಟ್ ಆಗಿ ಅವರು ನಮಗೆ ಕಾಣಿಸ್ಕೊಂಡೇ ಇಲ್ಲ. ಬಟ್ ಅವರು ಡಬ್ಲ್ಯೂಗೆ ಮತ್ತೊಮ್ಮೆ ರಿಟರ್ನ್ ಆಗಬೇಕಾದ್ರೆ ಡಬ್ಲ್ಯೂಯ ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ವಲ್ಪ ಜನ ಮ್ಯಾಟ್ ಕಾರ್ಡೋನಾ ಅವರು ಝ್ಯಾಕ್ ರೈಡರ್ ಆಗಿ ರಿಟರ್ನ್ ಆಗಬಹುದು ಅಂತ ಅನ್ಕೊಂಡಿದ್ರಂತೆ. ಯಾಕಂದ್ರೆ ಝ್ಯಾಕ್ ರೈಡರ್ ಅವರ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಡಬ್ಲ್ಯೂ ಕಂಪನಿಯಲ್ಲಿ. ಅಂಡ್ ಅದೇ ಕ್ಯಾರೆಕ್ಟರ್ ಅಲ್ಲಿ ಪ್ರಾಬಬ್ಲಿ ಡಬ್ಲ್ಯೂ ಅವರು ಮ್ಯಾಟ್ ಕಾರ್ಡೋನಾ ಅವ್ರನ್ನ ಕರ್ಕೊಂಡು ಬರಬಹುದು ಅಂತ ಅನ್ಕೊಂಡಿದ್ರಂತೆ. ಬಟ್ ಮ್ಯಾಟ್ ಕಾರ್ಡೋನಾ ಅವ್ರನ್ನ ಡಬ್ಲ್ಯೂ ಅವರು ಮ್ಯಾಟ್ ಕಾರ್ಡೋನಾ ಆಗಿ ಕರ್ಕೊಂಡು ಬರ್ತಾರೆ. ಸೊ ಇದರಿಂದ ಅವರಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೇಕು. ಬಟ್ ನಿಜವಾಗ್ಲೂ ಗೈಸ್, ಸ್ವಲ್ಪ ಥಿಂಕ್ ಮಾಡಿ, ಮ್ಯಾಟ್ ಕಾರ್ಡೋನಾ ಎಂತ ದೊಡ್ಡ ಇಂಡಿ ಲೆಜೆಂಡ್, ಇಂಡಿ ಗಾಡ್ ಅಂತಾನೆ ಕರಿಬಹುದು. ಬೇರೆ ಬೇರೆ ಇಂಡಿ ಶೋಗಳಿಗೆ ಹೋಗಿ ಅಲ್ಲಿ ಚಾಂಪಿಯನ್ಶಿಪ್ ನ ಗೆದ್ದವರು ಡಬ್ಲ್ಯೂಗೆ ಬಂದ್ರೆ ಇಲ್ಲಿ ಜಾಬರ್ ರೀತಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಬರೀ ಮ್ಯಾಟ್ ಕಾರ್ಡೋನಾ ಅವರ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ನಮ್ಮ ಜಾರ್ಡಿನ್ ಗ್ರೇಸ್ ಆಗಿರ್ಬಹುದು, ನಮ್ಮ ಜೋ ಹೆನ್ರಿ ಆಗಿರ್ಬಹುದು, ಇವರೆಲ್ಲರೂ ಕೂಡ ಬೇರೆ ಬೇರೆ ಕಂಪನಿಯ ವರ್ಲ್ಡ್ ಚಾಂಪಿಯನ್ಸ್ ಗಳು. ಬಟ್ ಇವರು ಡಬ್ಲ್ಯೂ ಕಂಪನಿಗೆ ಬಂದು ಜಾಬರ್ ರೀತಿ ವರ್ಕ್ ಮಾಡ್ತಾ ಇದ್ದಾರೆ. ಡಬ್ಲ್ಯೂ ಕಂಪನಿಗೆ ಬಂದ್ರೆ ಇವರೇ ಹಂಗಾಗ್ತಾರ ಅಥವಾ ಡಬ್ಲ್ಯೂ ಅವರು ಇವ್ರನ್ನ ಆ ರೀತಿ ಬುಕ್ಕೇ ಮಾಡೋದಿಲ್ವಾ? ನನಗಂತೂ ಅರ್ಥ ಆಗೋದಿಲ್ಲ. ಈಗ ಸಡನ್ ಆಗಿ ನಮ್ಮ ಮ್ಯಾಟ್ ಕಾರ್ಡೋನಾ ಅವ್ರೇನಾದ್ರೂ ಬೇರೆ ಕಡೆ ಹೋಗ್ಲಿ, ಅಲ್ಲಿ ಪಕ್ಕ ಅವರು ಚಾಂಪಿಯನ್ ಆಗೇ ಆಗ್ತಾರೆ. ಬಟ್ ಡಬ್ಲ್ಯೂ ಕಂಪನಿಯಲ್ಲಿ ರೀಸೆಂಟ್ ಆಗಿ ಅವರು ಮ್ಯಾಚಸ್ ಗಳನ್ನೇ ಗೆಲ್ತಾ ಇಲ್ಲ. ನಿಜವಾಗ್ಲೂ ಈ ಒಂದು ವಿಚಾರ ನನಗೆ ಅರ್ಥನೇ ಆಗೋದಿಲ್ಲ. ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋದ್ರೆ ಆ ಸೂಪರ್ ಸ್ಟಾರ್ ನಿಜವಾಗ್ಲೂ ಎಲ್ಲೋ ಹೋಗಿರ್ತಾನೆ, ಡಬ್ಲ್ಯೂ ಕಂಪನಿಗೆ ಬಂದ್ ಕೂಡಲೇ ಅವನು ಜಾಬರ್ ರೀತಿ ಆಗ್ಬಿಡ್ತಾನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ನಿಕ್ಕಿ ಬೆಲ್ಲಾ ಅವರ ಬಗ್ಗೆ. ಫೈನಲಿ ನಮಗೆ ನಿಕ್ಕಿ ಬೆಲ್ಲಾ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ ಮೀನಿಯಾ ಟೈಮ್ ಅಲ್ಲಿ ಅವರಿಗೆ ಇಂಜುರಿ ಆಗುತ್ತೆ ಅಂಡ್ ಅದರಿಂದ ಅವರು ಡಬ್ಲ್ಯೂ ಕಂಪನಿಯಿಂದ ಆಫ್ ನ ತಗೋತಾರೆ. ಅಫ್ಕೋರ್ಸ್ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅವರ ಸಿಸ್ಟರ್ ಬ್ರಿ ಬೆಲ್ಲಾ ಹಾಗೆ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆದಂತಹ ನಮ್ಮ ಪೇಜ್ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ. ಬಟ್ ನಿಕ್ಕಿ ಬೆಲ್ಲಾ ಅವರ ಇಂದ್ರಿಂಗ್ ರಿಟರ್ನ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ ಡಬ್ಲ್ಯೂ ಅವರು ಈಗ ಪ್ಲಾನ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿದಾರಂತೆ. ರಸಲ್ ಮೀನಿಯಾ ಆದ್ಮೇಲೆ ಈಗ ಅವರ ಮೇಲೆ ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಅಂದ್ರೆ 100% ಅವರು ರಿಕವರಿ ಆಗಿದ್ದಾರೆ ಅಂಡ್ ಆದಷ್ಟು ಬೇಗ ಅವರ ಇಂದ್ರಿಂಗ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾರಿಗೆ ಗೊತ್ತು, ನಮ್ಮ ನಿಕ್ಕಿ ಬೆಲ್ಲಾ ಹಾಗೆ ಬ್ರಿ ಬೆಲ್ಲಾ ಅವರು ಸೇರ್ಕೊಂಡು ಪೇಜ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಬಹುದು. ಈ ಒಂದು ಆಂಗಲ್ ಇಂದ ಡಬ್ಲ್ಯೂ ಅವರು ಬೆಲ್ಲಾ ಟ್ವಿನ್ಸ್ ಗಳನ್ನ ಮತ್ತೊಮ್ಮೆ ತಗೊಂಡ್ ಬರಬಹುದು ಒಟ್ಟಿಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಸಮ್ಮರ್ ಸ್ಲಾಮ್ ಮ್ಯಾಚ್ ಬಗ್ಗೆ. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ನಿಜವಾಗ್ಲೂ ದೊಡ್ಡದಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇವರ ನಡುವೆ ಲಾಸ್ಟ್ ಮ್ಯಾಚ್ ಇದೆ ಅನ್ನೋ ರೀತಿ ಡಬ್ಲ್ಯೂ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮೆಲ್ಲರಿಗೂ ಕೂಡ ಗೊತ್ತು ಇದು ಇವರ ನಡುವಿನ ಲಾಸ್ಟ್ ಮ್ಯಾಚ್ ಅಲ್ಲ ಅಂತ. ಅಂಡ್ ಇನ್ನೊಮ್ಮೆ ಇವರ ನಡುವೆ ಮ್ಯಾಚ್ ಆಗೇ ಆಗುತ್ತೆ. ಅಂಡ್ ನಾವೆಲ್ಲ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವ್ರನ್ನ ಒಂದು ಬಾರಿನಾದ್ರೂ ರಸಲ್ ಮೇನಿಯಾ ಅನ್ನೋ ಒಂದು ಗ್ರ್ಯಾಂಡೆಸ್ಟ್ ಸ್ಟೇಜ್ ಅಲ್ಲಿ ಕಂಪೀಟ್ ಮಾಡೋದನ್ನ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ. ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿದ್ರು. ಬಟ್ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಟಿಕೆಟ್ ಗಳನ್ನ ಮಾರಾಟ ಮಾಡಿಸೋದಕ್ಕೋಸ್ಕರ, ಅದೇ ರೀತಿ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ರಸಲ್ ಮೇನಿಯಾಗಿಂತನೂ ಕೂಡ ದೊಡ್ಡದಾಗಿ ತೋರಿಸೋದಕ್ಕೋಸ್ಕರ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮಿಗೆ ಬಿಲ್ಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಗೆಲ್ಬಹುದು ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಪ್ರಾಬಬ್ಲಿ ಅದು ತಪ್ಪಾಗಬಹುದು. ಡಬ್ಲ್ಯೂ ಅವರು ಏನಾದ್ರೂ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ನಡುವೆ ಇನ್ನ ಒಂದು ಮ್ಯಾಚ್ ನ ಮಾಡಬೇಕು ಅಂತ ಪ್ಲಾನ್ಸ್ ಗಳಲ್ಲಿ ಇಟ್ಕೊಂಡಿದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಶಾಕಿಂಗ್ಲಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಗೆಲ್ಬಹುದು. ಯಾಕಂದ್ರೆ ಯಾವಾಗಲೇ ರೋಮನ್ ರೈನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಸೆತ್ ರಾಲೆನ್ಸ್ ಅವರ ಮೇಲೆ ಡಿಫೆಂಡ್ ಮಾಡೋದಕ್ಕೆ ಹೋದ್ರೆ ಒಂದು ಸೆತ್ ರಾಲೆನ್ಸ್ ಅವರು ವಿನ್ ಆಗಿದ್ದಾರೆ, ಇನ್ನೊಂದು ಅವರ ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗಿದೆ. ಎರಡು ಬಾರಿನೂ ಕೂಡ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ಹೋದಾಗ ರೋಮನ್ ರೈನ್ಸ್ ಅವರು ಕ್ಲೀನ್ ಆಗಿ ಸೋತಿದ್ದಾರೆ, ಇನ್ನೊಮ್ಮೆ ಡಿಸ್ಕ್ವಾಲಿಫಿಕೇಶನ್ ಮುಂದೆ ಸೋತಿದ್ದಾರೆ ಅಂತಾನೆ ಹೇಳ್ಬೇಕು. ಎರಡು ಬಾರಿನೂ ಕೂಡ ಸೆತ್ ರಾಲೆನ್ಸ್ ಅವರೇ ವಿನ್ ಆಗಿದ್ದಾರೆ. ಅಂಡ್ ಈ ಬಾರಿನೂ ಕೂಡ ಡಬ್ಲ್ಯೂ ಅವರು ಒಂದು ಶಾಕ್ ನ ಪುಲ್ ಮಾಡೋದಕ್ಕೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ವಿನ್ ಮಾಡಿಸಬಹುದು ಅಂತ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ನನ್ನ ಪ್ರಕಾರ 60-40 ಚಾನ್ಸ್ ಇದೆ ಅಂತ ಅನ್ಕೋತೀನಿ. ರೋಮನ್ ರೈನ್ಸ್ ಅವರು 60% ಗೆಲ್ಬಹುದು ಅಂಡ್ ಸೆತ್ ರಾಲೆನ್ಸ್ ಅವರು 40% ಗೆಲ್ಬಹುದು. ನೋಡಬೇಕು ಇನ್ನ ಇವರ ನಡುವೆ ಸ್ಟೋರಿ ಲೈನ್ ಕಂಟಿನ್ಯೂ ಆದಾಗ ಕ್ಲಿಯರ್ ಐಡಿಯಾ ಸಿಗುತ್ತೆ. ಅಂಡ್ ನಾನು ನನ್ನ ಸಮ್ಮರ್ ಸ್ಲಾಮ್ ಪ್ರೆಡಿಕ್ಷನ್ ವಿಡಿಯೋದಲ್ಲೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಯಾರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ನ್ಯೂ ಡೇ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಕಂಪನಿಯಿಂದ ಅಫಿಷಿಯಲ್ ಆಗಿ ನಮ್ಮ ನ್ಯೂ ಡೇ ಅವರು ಹೊರಗಡೆ ಹೋಗ್ತಾರೆ. ಅಂಡ್ ಇದಾದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಅವರು ಪ್ರಾಬಬ್ಲಿ AEW ಕಂಪನಿಗೆ ಹೋಗಬಹುದು ಅಂತ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನ್ಯೂ ಡೇಯ ಪ್ಲಾನ್ಸ್ ಬಗ್ಗೆ AEW ಕಂಪನಿಯ ಜೊತೆ ಈಗಾಗಲೇ ಡಿಸ್ಕಷನ್ಸ್ ಗಳು ನಡೀತಾ ಇದೆಯಂತೆ. ಅಂಡ್ ಆದಷ್ಟು ಬೇಗನೆ ಅವರ ಅಫಿಷಿಯಲ್ AEW ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ನೋಡಬೇಕು AEW ಕಂಪನಿಯಲ್ಲಿ ಅವರು ನ್ಯೂ ಡೇನ ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ಸಮ್ಮರ್ ಸ್ಲಾಮ್ ಮ್ಯಾಚ್ ಬಗ್ಗೆ. ಸೆತ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಸಮ್ಮರ್ ಸ್ಲಾಮ್ ಮ್ಯಾಚ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಈ ಒಂದು ಮ್ಯಾಚ್ ಬಗ್ಗೆ ಡಿಸ್ಕಷನ್
ಮಾಡೋದಾದ್ರೆ ಕಳೆದ 3 ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಅನ್ಡಿಫಿಟೆಡ್ ಆಗಿದ್ದಾರೆ. ಮೊದಲನೇದಾಗಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಸೋಲಿಸ್ತಾರೆ, ಎರಡನೇದಾಗಿ ಸೋಲೋ ಸಿಕೋವೋ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಸೋಲಿಸ್ತಾರೆ, ಅಂಡ್ ಲಾಸ್ಟ್ ಇಯರ್ ಜಾನ್ ಸಿನಾ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಸೋಲಿಸ್ತಾರೆ. ಸೊ 3 ಸಮ್ಮರ್ ಸ್ಲಾಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗಿದ್ದಾರೆ. ಅಂಡ್ ಇದು ಅವರ 4ನೇ ಸಮ್ಮರ್ ಸ್ಲಾಮ್ ಮೈನ್ ಇವೆಂಟ್. ಅಂಡ್ ಪ್ರಾಬಬ್ಲಿ ಇಲ್ಲೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗಬಹುದು, ನಮ್ಮ CM ಪಂಕ್ ಅವರು ಸೋಲ್ಬಹುದು. ಬಟ್ ಇಲ್ಲಿ ಕೋಡಿ ರೋಡ್ಸ್ ಅವರು ಗೆಲ್ಲೋ ಚಾನ್ಸಸ್ 40% ಇದ್ರೆ ನಮ್ಮ CM ಪಂಕ್ ಅವರು ಗೆಲ್ಲೋ ಚಾನ್ಸಸ್ 60% ಇದೆ. ನಿಮ್ಗೆ ಏನ್ಸುತ್ತೆ? ಕೋಡಿ ರೋಡ್ಸ್ ಅವರು ಇಲ್ಲಿ CM ಪಂಕ್ ಅವ್ರನ್ನ ಸೋಲಿಸಿ ಮತ್ತೊಮ್ಮೆ ತನ್ನ ಚಾಂಪಿಯನ್ಶಿಪ್ ನ ಗೆದ್ಕೋತಾರ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಲೈರಾ ವಾಲ್ಕೈರಾ ಅವರ ಬಗ್ಗೆ. ಮಂಡೇ ನೈಟ್ ರಾಲಿ ನಮ್ಮ ಬೇಲಿ ಅವರು ಲೈರಾ ವಾಲ್ಕೈರಾ ಅವ್ರನ್ನ ಕಾಲ್ ಔಟ್ ಮಾಡಿದಾಗ ಅವರ ಲುಕ್ ಯಾವ ರೀತಿ ಚೇಂಜ್ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ಈಗ WWE ಅವರು ಲೈರಾ ವಾಲ್ಕೈರಾ ಅವರ ಅಫಿಷಿಯಲ್ ಫೋಟೋನ ರಿಲೀಸ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಕಂಪ್ಲೀಟ್ ಆಗಿ ಮೆಂಟಲ್ ಹೆಲ್ತ್ ನ ನಮ್ಮ ಲೈರಾ ವಾಲ್ಕೈರಾ ಅವರು ಕಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಇದರಲ್ಲಿ ಅವರು ಲುಕ್ ನ ಕ್ಯಾರಿ ಮಾಡಿದ್ದಾರೆ. ನನಗಂತೂ ನಮ್ಮ ಲೈರಾ ವಾಲ್ಕೈರಾ ಅವರ ಈ ಲುಕ್ ಸಿಕ್ಕಾಪಟ್ಟೆ ಕ್ರೇಜಿ ಅನ್ನಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನೆಟ್ಫ್ಲಿಕ್ಸ್ ಬಗ್ಗೆ. ರೀಸೆಂಟ್ ಆಗಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. WWE ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆಗ್ತಾ ಇದೆ. ಪ್ರಾಬಬ್ಲಿ ನಮಗೆ PG ಏರಾ ಎಂಡ್ ಆಗಿ ಆಲ್ ಟೈಮ್ TV 14 ನೋಡೋದಕ್ಕೆ ಸಿಗಬಹುದು, ಬ್ರುಟಾಲಿಟಿ ನೋಡೋದಕ್ಕೆ ಸಿಗಬಹುದು, ವಲ್ಗಾರಿಟಿ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಅದ್ಯಾವುದು ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ. ಇವನ್ ನೆಟ್ಫ್ಲಿಕ್ಸ್ ಅಲ್ಲಿ ಇನ್ನೂ ಕೂಡ ಆ ಎಲ್ಲ ವಿಚಾರಗಳನ್ನ ಮ್ಯೂಟ್ ಮಾಡ್ತಾ ಇದೆ. ನಮ್ಮ ಬ್ರಾನ್ ಬ್ರೇಕರ್ ಅವರ ಫೇಸ್ ಬ್ಲಡ್ ಇಂದ ಕವರ್ ಆದಾಗ ಅದನ್ನ ಅವರು ಬ್ಲರ್ ಮಾಡಿದ್ರು. ಅಂಡ್ ಈಗ ಮಂಡೇ ನೈಟ್ ರಾಲಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ಎಂಟ್ರಿ ಕೊಟ್ಟಾಗ ಅವರು ಒಂದು ಟಿ ಶರ್ಟ್ ನ ಹಾಕೊಂಡು ಬಂದಿರ್ತಾರೆ. ಅದ್ರ ಮೇಲ್ಗಡೆ ಬರ್ದಿರುತ್ತೆ ಟಾಲ್ಕ್ ಶಿಟ್ ಗೆಟ್ ಹಿಟ್ ಅಂತ. ಅಂಡ್ ಅದು ಅವರ ಮರ್ಚಂಡೈಸ್ ಆಗಿರುತ್ತೆ. ಅಂಡ್ ಈಗ ಆ ಒಂದು ಟಿ ಶರ್ಟ್ ಮೇಲ್ಗಡೆ ಟಾಕ್ ಶಿಟ್ ಗೆಟ್ ಹಿಟ್ ಅಂತ ಇದೆಯಲ್ಲ, ಅದರಲ್ಲಿ ಶಿಟ್ ಅನ್ನೋ ಒಂದು ವರ್ಡ್ ನ ನೆಟ್ಫ್ಲಿಕ್ಸ್ ಅವರು ರಿಮೂವ್ ಮಾಡಿದ್ದಾರೆ. ನಿಜವಾಗ್ಲೂ ಅಂತ ಡೀಟೇಲ್ಸ್ ಗಳನ್ನ ಕೂಡ ನೆಟ್ಫ್ಲಿಕ್ಸ್ ಅವರು ಯಾಕೆ ಮಾಡ್ತಾ ಇದ್ದಾರೆ? WWE ಅವರು ಹೇಳಿ ಮಾಡಿಸ್ತಾ ಇದ್ದಾರೆ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಐ ಥಿಂಕ್ WWE ಅವರೇ ಹೇಳಿ ಮಾಡಿಸ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ನಿಮಗೆ ಪಾರ್ನೆ ನೋಡೋದಕ್ಕೆ ಸಿಗುತ್ತೆ, ಅಂತದ್ರಲ್ಲಿ ಶಿಟ್ ಅನ್ನೋದನ್ನ ಅರ್ಡ್ಸ್ ಹಾಕಿದ್ದಾರೆ ಅಂದ್ರೆ ಇದು ಪ್ರಾಬಬ್ಲಿ WWE ಕಾಲು ಅಂತಾನೆ ಅನ್ನಿಸ್ತಾ ಇದೆ. ನನಗಂತೂ ಇದನ್ನ ನೋಡಿ ಸಿಕ್ಕಾಪಟ್ಟೆ ವಿಚಿತ್ರ ಅಂತ ಅನಿಸ್ತು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ನಿಕ್ ಕಾರ್ಡಿಸ್ ಅವರ ಇನ್ ರಿಂಗ್ ರಿಟರ್ನ್ ಬಗ್ಗೆ. ಫೈನಲಿ ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೇಕು. ಇಷ್ಟು ದಿನ ಟೀಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ನಿಕ್ ಕಾರ್ಡಿಸ್ ಅವರು ಪ್ರಾಬಬ್ಲಿ ಗಂತರ್ ಅವ್ರನ್ನ ಫೇಸ್ ಮಾಡಬಹುದು ಸಮ್ಮರ್ ಸ್ಲಾಮ್ ಅಲ್ಲಿ ಅಂತ. ಬಟ್ ಈಗ PW ಇನ್ಸೈಡರ್ ಅವರ ಕಡೆಯಿಂದ ಅಪ್ಡೇಟ್ ಗಳು ಬಂದಿದೆ. WWE ಅವರು ಅಫಿಷಿಯಲ್ ಆಗಿ ಪ್ಲಾನ್ಸ್ ಗಳನ್ನ ಮಾಡಿದಾರಂತೆ ನಿಕ್ ಕಾರ್ಡಿಸ್ ಹಾಗೆ ಗಂತರ್ ಅವರ ಸಮ್ಮರ್ ಸ್ಲಾಮ್ ಮ್ಯಾಚ್ ಗೆ. ಅಂಡ್ ಈ ಒಂದು ಮ್ಯಾಚ್ ನಮಗೆ 100% ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನಾನಂತೂ ಆ ಒಂದು ಮೂಮೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ. ನಮ್ಮ ನಿಕ್ ಕಾರ್ಡಿಸ್ ಅವರು ತನ್ನ ಕೋಟ್ ನ ತೆಗೆದಾಕಿ ಅವರ ಬಾಡಿನ ತಗೊಂಡು ಬಂದಾಗ, ಯಾಕಂದ್ರೆ ಅವರ ಬಾಡಿ ಮಾತ್ರ ನಿಜವಾಗ್ಲೂ ಸಖತ್ತಾಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ಅಷ್ಟೇ ಅದ್ಭುತವಾದ ರೆಸ್ಲರ್. ಅಂಡ್ ನಿಕ್ ಕಾರ್ಡಿಸ್ ಅವರ ಇನ್ ರಿಂಗ್ ರಿಟರ್ನ್ ಏನಾದ್ರು ಆದ್ರೆ ಸೂಪರ್ ಆಗಿರುತ್ತೆ. ನೋಡೋಣ ಸಮ್ಮರ್ ಸ್ಲಾಮ್ ಅಲ್ಲಿ ಗಂತರ್ ಹಾಗೆ ನಿಕ್ ಕಾರ್ಡಿಸ್ ಅವರ ನಡುವೆ 100% ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಅಂಡ್ ನಾಳೆಯ ಸ್ಮ್ಯಾಕ್ ಡೌನ್ 2 ಗಂಟೆಯ ಶೋ ಆಗಿರೋದ್ರಿಂದ ಸದ್ಯಕ್ಕೆ ನೋಡುವಂತಹ ಸ್ಮ್ಯಾಕ್ ಡೌನ್ ಆಗಿರುತ್ತೆ ಅಂತ ಅನ್ಸುತ್ತೆ. ಅಂಡ್ ಅದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರನ WWE ಅವರು ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಆಕ್ಟಿಂಗ್ ಜನರಲ್ ಮ್ಯಾನೇಜರ್ ಆಗಿ ಆಡಮ್ ಪಿಯರ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇದೊಂದು ದಿನೇದ್ ಆಗ್ಬಿಡ್ತು ಗುರು, ಆಕ್ಟಿಂಗ್ ಜನರಲ್ ಮ್ಯಾನೇಜರ್ ಅಂತೆ. ಕಳೆದ ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ಗಂತರ್ ಅವರು ನಿಕ್ ಕಾರ್ಡಿಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅದರಿಂದ ಅವರು ಸ್ಮ್ಯಾಕ್ ಡೌನ್ ಗೆ ಬರೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಅದಕ್ಕೋಸ್ಕರ ಸ್ಮ್ಯಾಕ್ ಡೌನ್ ನ ಜನರಲ್ ಮ್ಯಾನೇಜರ್ ಆಗಿ ಆಡಮ್ ಪಿಯರ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅದನ್ನ ನೀವು ಹೇಳಿ ಬರ್ಬೇಕಾ? ಏನ್ ಪ್ರತಿ ಬಾರಿನೂ ಕೂಡ ಹೇಳ್ತಾನೆ ಹೇಳ್ತೀರಾ ಅಟ್ಯಾಕ್ ಆಗಿದೆ ಅದಕ್ಕೋಸ್ಕರ ನಾನ್ ಬರ್ತಾ ಇದ್ದೀನಿ ಹಾಗೆ ಹೀಗೆ ಅಂತ. ಅದಂತೂ ನನಗೆ ತಲೆ ಕೆಡ್ತಾ ಇದೆ. ಸೊ ಆಡಮ್ ಪಿಯರ್ಸ್ ಅವರು ಸ್ಪೆಷಲ್ ಜನರಲ್ ಮ್ಯಾನೇಜರ್ ಆಗಿ ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ CM ಪಂಕ್ ಅವರು ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಅಂಡ್ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಅಂಡ್ ನಾಳೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ಇರ್ತಾರೆ. ಸ್ಯಾಮಿ ಝೈನ್ ಅವರಿಗೆ WWE ಅವರು ಮೆಂಟಲ್ ಹೆಲ್ತ್ ಲೀವ್ ನ ಕೊಟ್ಟಿದ್ರು. ಅದು ಎಂತ ಲೀವ್ ನನಗಂತೂ ಅರ್ಥ ಆಗ್ಲಿಲ್ಲ. ಅಂಡ್ ಫೈನಲಿ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಸ್ಯಾಮಿ ಝೈನ್ ಅವರು ಬಂದಿದ್ದಾರೆ. ಅಂಡ್ ಪ್ರಾಬಬ್ಲಿ ಅವರು ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ಸೆಗ್ಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ WWE ಅವರು ಸ್ಯಾಮಿ ಝೈನ್ ಅಂಡ್ ಗಂತರ್ ವರ್ಸಸ್ ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನಮ್ಮ ಮೈನ್ ಇವೆಂಟ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದನ್ನು ಕೂಡ ನಮ್ಮ ಮೈಕಲ್ ಕೋಲ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಪ್ರೆಡಿಕ್ಷನ್ ನಾಳೆ ಇದೇ ಚಾನಲ್ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೋಡಬೇಕು ನಾಳೆ ಬೆಳಿಗ್ಗೆ ಸ್ಮ್ಯಾಕ್ ಡೌನ್ ಯಾವ ರೀತಿ ಇರುತ್ತೆ ಅಂತ. ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ see you guys in my next video.